ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ಬಂದು 11 ಗಂಟೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಓಕೆ, ನಾನು ಕೂಡ ಸ್ವಲ್ಪ ರಿಕವರಿ ಆಗ್ತಾ ಇದ್ದೀನಿ. ಹೀಗೆ ನಿಧಾನಕ್ಕೆ ರಿಕವರಿ ಆಗ್ತೀನಿ. ನಾನು ಒಂದೇ ಸಾರಿ ರಿಕವರಿ ಆಗಲ್ಲ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಕೂತಿದ್ದೀನಿ. ಮತ್ತೆ ಸುಸ್ತಾಗ್ತಾಯಿತ್ತು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ORS ಹೇಳಿದ್ನಲ್ಲ, ಅದು ಒಂದು ಆ್ಯಪಲ್ದು ಕುಡ್ದಿದ್ದೆ, ಇನ್ನೊಂದು ಆರೆಂಜ್ದು ಹಾಗೆ ಇದೆ. ಮಮ್ಮ ಹೇಳ್ತಾಯಿದ್ರು ನಿನ್ನೆ ಕುಡಿದು ಖಾಲಿ ಮಾಡು ಅಂತ. ಇದು ಡೇಟ್ ಬಂದು ಜನವರಿ ತನಕನೂ ಇದೆ ಎಕ್ಸ್ಪೈರಿ ಡೇಟ್. ಬೆಳಿಗ್ಗೆ ಟೈಮು ಸೊಳ್ಳೆಗಳು ಕಾಟಗಳು. ಅದಕ್ಕೆ ಸ್ವಲ್ಪ ಸುಸ್ತಾಗ್ತಿತ್ತಲ್ಲ. ಇದು ಕುಡಿದ್ರೆ ಹೆಂಗಿರುತ್ತೆ ಅಂದರೆ, ಮಕ್ಕಳು ಸಿರಪ್ ಕುಡಿತಾರೆ ನೋಡಿ, ಇಷ್ಟ ಇಲ್ಲದೆ ಕಷ್ಟಪಟ್ಟು ಕುಡಿಸ್ತೀವಲ್ಲ ಆ ಥರ. ಅದಕ್ಕೆ ಇದನ್ನ ಇವಾಗ ಕುಡಿದ್ಬಿಟ್ಟು ಖಾಲಿ ಮಾಡಿಬಿಡೋಣ ಅಂಥೇಳಿ. ಅಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ, ನೋಡಿದಾಗೆಲ್ಲ ಹೇಳ್ತಾ ಇರ್ತಾರೆ ಕುಡಿ ಅಂತೇಳಿ. ಅದಕ್ಕೆ ಓಕೆ, ಇವಾಗ ನಾನು ಇದನ್ನು ಕುಡಿತೀನಿ. ಹಾಗೆ ನನ್ನ ಗುಮ್ಮು ನಿದ್ದೆ ಮಾಡ್ತಾ ಇದ್ದಾಳೆ, ಕಾಣಿಸಿದೆಯಾ? ಇಲ್ಲಿ ನಿದ್ದೆ ಮಾಡ್ತಾ ಇರುವಂಥದ್ದು. ತಲೆ ಮೇಲೆಲ್ಲ ಕೈ ಕೊಟ್ಕೊಂಡು ನಿದ್ದೆ ಮಾಡ್ತಾ ಇದೆ. ಓಕೆ ಫ್ರೆಂಡ್ಸ್, ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಜ್ಯೂಸನ್ನ ಕುಡಿದು, ಯಾರಿಗೆಲ್ಲ ಈ ORS ಎಲ್ಲ ಇಷ್ಟಪಟ್ಟು ಕುಡಿತೀರಾ ಗೊತ್ತಿಲ್ಲ. ಯಾರೂ ನನ್ನ ಪ್ರಕಾರ ಇಷ್ಟಪಟ್ಟಂತೂ ಕುಡಿಯಲ್ಲ, ಕಷ್ಟಪಟ್ಟೆ ಕುಡಿಯುವಂಥದ್ದು. ಇದ್ರ ಬದಲು ಬೇಕಾದ್ರೆ ಒಂದಷ್ಟು ಆರೆಂಜು ತಿನ್ಬೋದು. ಓಕೆ, ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತೇನೆ. ಹಾಗೆ ನಿನ್ನೆ ಮಮ್ಮ ಹೊರಗಡೆ ಹೋಗಿದ್ರ, ಆವಾಗ ಈರುಳ್ಳಿ ತೊಗೊಬಂದಿರೋದು ನೋಡಿ. ಇದು ಈ ಈರುಳ್ಳಿ ನಾಟಿ ಈರುಳ್ಳಿಗಿಂತ ಸ್ವಲ್ಪ ದಪ್ಪ ಇದೆ ಅಷ್ಟೇ. ನಿಮಗೆ ಕಾಣಿಸ್ತಿದೆ ಅಲ್ಲ? ಇದಿಷ್ಟು ಈರುಳ್ಳಿ. ಇದನ್ನು ತೆಗೆದು ಇವಾಗ ಬುಟ್ಟಿಯಲ್ಲಿ ಹಾಕಬೇಕು. ಇದಿಷ್ಟು ಕೂಡ 30 ರೂಪಾಯಿ ಅಂತ ಈರುಳ್ಳಿ. ಎಷ್ಟು kg ಇದೆ ಅಂತ ನನಗೆ ಕೇಳಲಿಲ್ಲ. ಒಂದು 3 kg ಇರ್ಬೋದು ಅನ್ಕೋತೀನಿ. ಈರುಳ್ಳಿ ಹೋಗಿದೆ. ಇಲ್ಲೂ ಅಷ್ಟೇ ಒಂದಷ್ಟು ಈರುಳ್ಳಿಗಳು ಹೋಗಿದೆ. ಇವಾಗ ಇದನ್ನು ತೆಗೆದು ಇದರಲ್ಲಿ ಹಾಕಬೇಕು. ನನಗೆ ಫೋನ್ ಮಾಡಿಬಿಟ್ಟು 30 ರೂಪಾಯಿಗೆ ಎಷ್ಟು ಹೇಳಿದ್ರಪ್ಪ, 4 kgನ ಏನೋ ಮರ್ತೋಗಿದೆ. 30 ರೂಪಾಯಿಗೆ 4 kg ಈರುಳ್ಳಿ ಕೊಡ್ತಿದ್ದಾರೆ. ಹಂಗಾದರೆ ಯಾವ ಥರ ಇದೆಯೋ ಏನೋ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಥರ ಇದೆ. ತರಕಾರಿ ಬುಟ್ಟಿ ಏನಿದೆ ಅದನ್ನು ನೀಟಾಗಿ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು, ಹಾಗೆ ಈರುಳ್ಳಿ ಎಲ್ಲ ಏನಂದರೆ ಆ ಬುಟ್ಟಿಯಲ್ಲಿ ಹಾಕ್ತೆ. ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ರೆ ಆಗ್ತಾಯಿತ್ತು, ಏಕೆಂದರೆ ಸ್ವಲ್ಪ ಹಸಿ ಇದೆ. ಅಂದರೆ ಒಂದಷ್ಟು ಈರುಳ್ಳಿ ಹಾಳಾಗಿದೆ, ಒಂದಷ್ಟು ಈರುಳ್ಳಿ ಚೆನ್ನಾಗಿದೆ. ಅವರು ಸುಮ್ಮನೆ ಕಡಿಮೆ ಬೆಲೆಗೇನು ಕೊಡೋಲ್ಲ, ಅದು ನೋಡಿನೇ ಕೊಟ್ಟಿರ್ತಾರೆ. ಇವಾಗ ಕಡಿಮೆ ರೇಟ್ಗೆ ಕೊಟ್ಟ ಏನಾಗುತ್ತೆ, ಜನಗಳು ಹೋಗಿ ತೊಗೊಳ್ತಾರೆ. ಆ ಥರ ಆಗಿರೋದು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಸಿಲಲ್ಲಿ ಇಡಬೇಕು. ಈ ಥರ ಇವಾಗ ಏನಂದರೆ ಮಳೆ ಎಲ್ಲ ಬರ್ತಾ ಇರುತ್ತೆ, ಅದರಿಂದ ನಾನು ಬಿಸಿಲಲ್ಲಿ ಇಟ್ಟಿಲ್ಲ. ಎಷ್ಟು ಹೋಗಿದೆ ಹೋಗಲಿ, ತೆಗ್ದಾಕ್ಬಿಟ್ರೆ ಆಯಿತು ಅಂಥೇಳಿ ಅದನ್ನು ಮಾಡಿಬಿಟ್ಟು ಆಮೇಲೆ ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಇಲ್ಲಿ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ನನ್ನ ಗಂಟಲೆಲ್ಲ ಸರಿ ಇಲ್ಲಲ್ಲ, ಅದರಿಂದ ಸ್ವಲ್ಪ ಉಪ್ಸಾರೆಲ್ಲ ಮಾಡಿಬಿಟ್ಟು, ಉಪ್ಸಾರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಕುಡಿದ್ರೆ ರಸಮ್ ಥರ ಇರುತ್ತೆ. ಆವಾಗ ಗಂಟ್ಲಿಗೆಲ್ಲ ಒಳ್ಳೆಯದು ಅಂಥೇಳಿ ಮಾಡ್ತಾಯಿದ್ದೀನಿ. ಓಕೆ, ಹುಷಾರಾಗಿದ್ದೀನಿ. ಅದರಿಂದ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು, ಅಂದರೆ ಕಫ ಒಂದಿದೆ, ಕೋಲ್ಡೆಲ್ಲ ಹಾಗೆ, ಅಂದರೆ ದಿನ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅಷ್ಟೇ. ಅದಕ್ಕೆ ಇದು ಉಪ್ಪು ಸಾಂಬಾರು ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು. 1 ಟೈಮ್ ತಿನ್ಬೋದು, 2 ಟೈಮ್ ತಿನ್ಬೋದು, 3 ಟೈಮೆಲ್ಲ ತಿನ್ನೋಕ್ಕಾಗಲ್ಲ ಉಪ್ಪು ಸಾಂಬಾರೆಲ್ಲ. 3ನೇ ಟೈಮ್ ಏನನ್ಸುತ್ತೆ ಅಂದರೆ ಮುಖಕ್ಕೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ 1 ಟೈಮ್ 2 ಟೈಮ್ ತಿಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಉಪ್ಸಾರದು ಕಾಳೇನಿದೆ ಅದರದ್ದು ಪಲ್ಯ ಕೂಡ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ.
ಒಂದೊಂದು ಸರಿ ಪಲ್ಯ ಮಾಡಿರ್ತೀನಿ, ಒಂದೊಂದು ಸರಿ ಪಲ್ಯ ಎಲ್ಲ ಮಾಡಲ್ಲ. ಹಾಗೆ ಸಾಂಬಾರು ಒಳಗಡೆ ಬಿಡ್ತೀನಿ. ನನಗೆ ಸ್ವಲ್ಪ ಪಲ್ಯ ಮಾಡೋದಕ್ಕಿಂತ ಸಾಂಬಾರು ಒಳಗಡೆ ಇರುತ್ತಲ್ಲ ನೋಡಿ, ಇರುತ್ತೆ ನೋಡಿ ಕಾಳಿರ್ಬೋದು ಮತ್ತು ಸೊಪ್ಪು, ಅದು ಕೂಡ ಅಷ್ಟೇ ಸಾಂಬಾರು ಒಳಗಡೆ ಇರುತ್ತೆ ನೋಡಿ, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದೊಂದು ಸರಿ ಈ ಥರ ಪಲ್ಯ ಮಾಡ್ತೀನಿ. ಇವಾಗ ಟೊಮೆಟೊ ಎಲ್ಲ ಇತ್ತು, ಅದನ್ನೇನು ಮಾಡಿದ್ದೀನಿ ಅಂದರೆ ಕೈಯಲ್ಲಿ ಕಿವುಚಬೇಕಿತ್ತು, ಬಿಸಿ ಇದೆ, ಅದರಿಂದ ಅದನ್ನು ಹಾಗೆ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿಬಿಟ್ಟು ಉಪ್ಸಾರು ಏನಿದೆ ಅದ್ರೊಳಗಡೆಗೆ ಹಾಕ್ಬಿಡ್ತೀನಿ. ಹಾಗೆ ಸ್ವಲ್ಪ ಪಲ್ಯನೂ ಅಷ್ಟೇ, ಅಂದರೆ ಕಾಳೆಲ್ಲ ತಗೊಂಡಿರ್ತೀವಲ್ಲ, ಅವಾಗೇನಾಗುತ್ತೆ ಬರೀ ನೀರು ಥರ ಆಗಿಬಿಡುತ್ತೆ ಉಪ್ಸಾರು. ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿರೋ ಕಾಳನ್ನ ತೆಗೆದು ಸಾಂಬಾರು ಒಳಗಡೆ ಹಾಕ್ತೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಸಾರು ಖಾರ ಏನಿದೆ ಅದನ್ನು ಕೂಡ ನೀಟಾಗಿ ಸಾಂಬಾರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ, ಮತ್ತು ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಬಿಸಿ ಮಾಡಬೇಕು. ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತೀವಿ, ಅದು ಹುಳಿ ಬಂದುಬಿಡುತ್ತೆ ಬೇಗ ಸಾಂಬಾರು, ಅಂದರೆ ಹಾಳಾಗಿಬಿಡುತ್ತೆ. ಅದಕ್ಕೆ ಖಾರ ಮತ್ತು ಕಾಳು ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಆದಮೇಲೆ ಒಂದು ಸರಿ ಕುದಿಸ್ಬಿಟ್ಟು ಮತ್ತೆ ಎತ್ತಿಟ್ಕೊಂಡ್ರೆ ಏನೂ ಹಾಳಾಗೋದಿಲ್ಲ. ಅಷ್ಟೇ ನೋಡಿ. ಇವಾಗ ನಾನು ಕಾಳೇನಿದೆ ಪಲ್ಯ ಅದನ್ನು ತೆಗೆದು ಸಾಂಬಾರಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದು ರೌಂಡು ಕುದಿಸ್ಬಿಡ್ತೀನಿ. ಅಲ್ಲಿಗೆ ಉಪ್ಸಾರು ಮತ್ತು ಪಲ್ಯ ಎಲ್ಲ ರೆಡಿ. ಓಕೆ, ಸಾಂಬಾರು ಪಲ್ಯ ಎಲ್ಲ ಆಯಿತು. ಹಾಗೆ ರೈಸ್ಗೆ ಇಟ್ಟು ಬಂದಿದ್ದೀನಿ, ಮುದ್ದೆ ಇನ್ನೊಂದು 1/4 ಗಂಟೆ ಬಿಟ್ಟು ಮಾಡೋದಕ್ಕೆ. ಹಾಗೆ ನಾನು ಏನೋ ತೋರಿಸ್ಬೇಕಿತ್ತು, ಅದಕ್ಕೆ ಇಲ್ಲಿ ಬಂದೆ. ಓಕೆ, ಓಕೆ, ಏನಂದರೆ ಇದು ಮೊನ್ನೆ ನಾನು ಡಿಮಾರ್ಟ್ಗೆ ಹೋಗಿದ್ದಲ್ಲ, ಆವಾಗ ಇದನ್ನು ತೊಗೊಂಡಿದ್ದು. ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ಕ್ಲಿಪ್ಪು ನನ್ನ ಕೂದಲಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಆದರೆ ಇದು ಏನಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಇರೋದನ್ನೇ ಹೇಳಬೇಕು. ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ. ರೇಟ್ ಬಂದು 49 ರುಪೀಸ್ ಇದೆ. ಸ್ವಲ್ಪ ದಿನ ಆದಮೇಲೆ ಇದೇನಾಗುತ್ತೆ, ಇಲ್ಲೇ ಕಟ್ಟಾಗ್ಬಿಡುತ್ತೆ, ಇಲ್ಲಾಂದರೆ ಸ್ವಲ್ಪ ಬಿದ್ದರೂ ಕೂಡ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನನ್ನ ಮೊದಲು ಇದೇ ಥರದ್ದು 2 ತೊಗೊಬಂದಿದೆ, ಸೇಮ್ ರೇಟು, ಆದರೆ ಕ್ವಾಲಿಟಿ ಸೇಮ್ ಇತ್ತು. ಅದು ಅಷ್ಟೇ, ಏನಾದರೂ ಹಾಕಬೇಕಾದ್ರೆ ತಲೆಗೆ ಬಿದ್ದರೆ ಕಟ್ಟಾಗ್ಬಿಡುತ್ತೆ, ಅಂದರೆ ಒಡೆದೋಗ್ಬಿಡುತ್ತೆ, ಅಂದರೆ ಬೇಗ ಹಾಳಾಗುತ್ತೆ ಅಂತ. ಅಂದರೆ ಕ್ವಾಲಿಟಿ ಬೇರೆ ಥರ ಇರಬೇಕಿತ್ತು, ಇದೇ ಟೈಪಲ್ಲಿ. ಆದರೆ ನಾನು ಸುಮಾರು ಹುಡುಕ್ತೆ, ಸಿಗಲೇ ಇಲ್ಲ. ಅದೇ ನನ್ನ ಕೂದಲಿಗೆ ಚೆನ್ನಾಗಿ ಸೆಟ್ ಆಗಿದೆ. ಹಾಗೆ ಇದು ಒಂದು ಕ್ಲಿಪ್ ತೊಗೊಂಡೆ ಈ ಥರ, ಅದನ್ನು ಇನ್ನೂ ಓಪನ್ ಮಾಡಿಲ್ಲ ಇದೆ. ಇದು ಸ್ವಲ್ಪ ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಕ್ವಾಲಿಟಿಯಲ್ಲಿ ಆ ಕ್ಲಿಪ್ ಇರಬೇಕಿತ್ತು, ತುಂಬ ಚೆನ್ನಾಗಿರೋದು. ಇದು ಬಂದು ಒಂದು ಪೀಸಿಗೆ 29 ರುಪೀಸು. ಇಲ್ಲಿ ನೋಡ್ತಿದ್ದೀರಾ, 29 ರುಪೀಸ್ ಇದೆ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಆದರೆ ನಾನು ಈ ಥರ ಕ್ಲಿಪ್ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ಒಂದೇ ಒಂದು ತೊಗೊಂಡಿದ್ದೀನಿ, ನೋಡೋಣ ಟ್ರಯಲ್ಗೆ ಅಂತೇಳಿ. ಅದು ಬಿಟ್ಟರೆ ಈ ಥರ ಕ್ಲಿಪ್ಸ್ಗಳಂತೂ ನನಗೆ ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ಈ ಥರ ಬೇಕು, ಆವಾಗವಾಗ ಹಾಳಾಗ್ತಾನೆ ಇರುತ್ತೆ. ಅದಕ್ಕೆ ಇದು ಸ್ವಲ್ಪ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಇಲ್ಲಿ ಎಷ್ಟು ಪೇರಿದೆ, 1 2 4 ಇದೆ, 4 ಪೇರಿದೆ. ರೇಟ್ ಬಂದು 35 ರುಪೀಸು. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ನಾನು ಅದನ್ನೇ ಇಲ್ಲಿ ಹಾಕಿರೋದು ಸೇಮ್ ಇದೆ ಕ್ವಾಲಿಟಿನೇ, ಡಿಮಾರ್ಟಲ್ಲೇ ತಂದು ಇಟ್ಕೊಂಡಿರ್ತೀನಿ. ಓಕೆ, ಅದಾದಮೇಲೆ ಇದು ಕೌಶಿ ಇಯರಿಂಗ್ಸ್ ತಂದಿರೋದು. ಯಾರಿಗೆ ಅಂದರೆ ಇದು ಇಯರಿಂಗ್ಸ್ ತಂದಿದ್ದು ರಾಖಿ ಕಟ್ಟಿದ್ರಲ್ಲ ಆ ಹುಡುಗಿಯರಿಗೆ ಸುಮಾರು ಒಂದು 6-7 ಜೊತೆ 6-7 ಸೆಟ್, ಅಂದರೆ ಈ ಥರದ್ದು ಇದೊಂದು ಸೆಟ್ಟು, ಈ ಥರ ಒಂದು 6-7 ಇಯರಿಂಗ್ಸ್ ಎಲ್ಲ ತಂದಿದ್ದ. ನನಗೆ ಅವನೇ ತಂದಿರೋದು, ಏನು ಕೊಡೋದು ಹುಡುಗಿರಿಗೆ ಅಂತೇಳಿ. ಅದಕ್ಕೆ ಇದೊಂದು ಉಳ್ಕೊಂಡಿತ್ತಂತೆ. ಅದಕ್ಕೆ ಅಮ್ಮ ಇದನ್ನ ನೀನೇ ಹಾಕ್ಕೊಳ್ಳಮ್ಮ, ನಾನು ಮೊದಲು ಈ ಥರದ್ದೆಲ್ಲ ಹಾಕ್ತಿದ್ದೆ, ಇವಾಗಲೂ ಹಾಕ್ತೀನಿ, ಮೊದಲೇನು ನೀನೇ ಹಾಕು ಅಂತೇಳಿ ಕೊಟ್ಟಿದ್ದಾನೆ. ಇದು ನನ್ನ ಪ್ರಕಾರ ಇದೊಂದು 25 ರುಪೀಸ್ ಇರ್ಬೋದು ಅಷ್ಟೇ. ಓಕೆ ಆಯಿತು ಅಂದ್ಬಿಟ್ಟು ಇಸ್ಕೊಂಡೆ. ಹಾಗೆ ನಾನು ತೋರ್ಸಕ್ಕೆ ಬಂದಿದ್ದು ಇದು
ಇದು ನನಗೆ ತುಂಬ ಇಷ್ಟ ಆಯಿತು. ರೇಟೆಲ್ಲ ಮರ್ತೋಗ್ಬಿಟ್ಟಿದೆ, ಸ್ಕ್ರೀನ್ಶಾಟ್ ಹಾಕ್ತೀನಿ. ಮತ್ತು ಇದ್ರ ಬಾಕ್ಸು ಕೂಡ ತುಂಬ ಇಷ್ಟ ಆಯಿತು. ಅಂದರೆ ನಾವು ಜ್ಯುವೆಲರಿ ಎಲ್ಲ ತೊಗೊಂಡೋಗ್ಬೇಕು ಅಂದರೆ ಈ ಥರ ಬಾಕ್ಸಲ್ಲಿ ಹಾಕಿ ತೊಗೊಂಡೋದ್ರೆ ನಾನು ಅವತ್ತೇ ಹೇಳಿದೆ ಹಾಳಾಗಲ್ಲ ಜ್ಯುವೆಲರಿ ಅಂತೇಳಿ. ಓಕೆ, ಹಾಗೆ ನಾನು ಫಸ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫ್ರಂಟ್ ಕ್ಯಾಮ್ರಾಗಿನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ. ಇದಂತೂ ನಾನೆಷ್ಟು 200 ಚಿಲ್ಲರೆ ಏನೋ ನನಗೆ ಮರ್ತೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನೀವು ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತಿದೆಯಾ? ಇದು ಲಕ್ಷ್ಮಿ ಡಿಸೈನ್ ಇರೋದು, ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಚಿನ್ನದಲ್ಲಿ ಏನು ಹೇಳ್ತಾರೆ, ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ಇದು ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ನಮ್ಮ ಒಂದು ಏಜ್ಗೆ ಅವ್ರಿಗೂ ಹಾಕೋಬೋದು, ತುಂಬ ಚೆನ್ನಾಗಿದೆ. ಹಾಗೆ ಇದು ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ. ಯಾವ್ದು ಹೇಳಿ, ಈ ಥ್ರೆಡ್ ಏನಿದೆ ಇದು ಸ್ವಲ್ಪ ನಾವು ಈ ಮಣಿ ಬರುತ್ತೆ, ನಮ್ಮ ಮಣಿನ ಹೀಗೆ ಮಾಡ್ತಿರ್ತೀವಲ್ಲ, ಎಲ್ಲಾದರೂ ಒಂದು ಕಡೆ ಬಿಚ್ಚೋಗ್ಬಿಟ್ರೆ ಸಾಕು ಈ ಥ್ರೆಡ್ಗಳು ಬೇಗ ಸ್ವಲ್ಪ ಹಾಳಾಗುತ್ತೆ. ಅದು ಬಿಟ್ಟರೆ ಚೆನ್ನಾಗಿದೆ ಜ್ಯುವೆಲರಿ ಅಂತೂ. ಇದು ಬಂದು ಚೋಕೋ, ಏನು ಹೇಳ್ತಾರೆ ಇದಕ್ಕೆ, ಚೋಕರ್. ತುಂಬ ಚೆನ್ನಾಗಿದೆ, ಮಕ್ಕಳಿಗೂ ಕೂಡ ಚೆನ್ನಾಗಿದೆ, ನಾವು ಕೂಡ ಹಾಕೋಬೋದು. ಇದು ಒಂದೊಂದು ಸರಿ ಈ ಮಣಿಗಳೇನಾಗುತ್ತೆ ಅಂದರೆ ಒಂದೊಂದು ಸರಿ ತುಂಬಾ ಡಲ್ ಇರುತ್ತೆ. ಈಗ ಇದರಲ್ಲಿ ಡಲ್ ಇಲ್ಲ, ಚೆನ್ನಾಗಿದೆ, ಕ್ವಾಲಿಟಿ ಓಕೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬೇಕಾದ್ರೆ, ಆಮೇಲೆ ನೋಡಿ. ಓಕೆ, ಹಾಗೆ ಇದ್ರದ್ದು ಏನದು ಇಯರಿಂಗ್ಸ್ ಇದೆ. ಇಯರಿಂಗ್ಸ್ ತುಂಬ ಪುಟಾಣಿದಿದೆ. ನಾನು ದೊಡ್ಡದಿದೆ ಅಂದ್ಕೊಂಡಿದ್ದೆ, ದೊಡ್ಡದಿಲ್ಲ ನೋಡಿ, ತುಂಬ ಪುಟಾಣಿ ಇದೆ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ನಾನು ಈ ಬಾಕ್ಸ್ ಬಗ್ಗೆನೇ ಹೇಳ್ತೀನಿ. ನನಗೆ ಈ ಬಾಕ್ಸೇ ತುಂಬ ಇಷ್ಟ ಆಯಿತು. ಈ ಥರ ಈ ಜ್ಯುವೆಲರಿನ ನೀವು ಹೇಗಾರು ತೊಗೊಂಡೋಗಿ ಈ ಥರ ಬಾಕ್ಸಲ್ಲಿ ಹಾಕಿ ತೊಗೊಂಡೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆವಾಗ ಇದು ಡ್ಯಾಮೇಜ್ ಆಗೋಲ್ಲ, ಏನಂದರೆ ಕಟ್ಟಾಗೋದು ಅದು ಇದು ಚಾನ್ಸ್ ಎಲ್ಲ ಏನೂ ಇರೋಲ್ಲ. ಓಕೆ, ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಇವಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಡಿಸೈನು. ಇವಾಗ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಾ? ಚೆನ್ನಾಗಿದೆ ಡಿಸೈನ್. ನಿಮಗೆ ಇಲ್ಲೇ ನನಗೇನೆ ಹೆಂಗೆಂಗೋ ಕಾಣಿಸ್ತಾ ಇದೆ, ಅದು ರಿಯಲಿ ಅಂತೂ ತುಂಬಾ ಚೆನ್ನಾಗಿದೆ. ಟಾರ್ಚ್ ಆನ್ ಮಾಡಿದರೆ ಒಂಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ಇದು ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಇದು ಪುಟಾಣಿ ಆಯಿತು. ಈ ಸೈಜ್ ಆದರೂ ಬರಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಇಯರಿಂಗ್ಸು ಈ ಸೈಜಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಇದು ತುಂಬ ದೊಡ್ಡ ಸೈಜ್ ಅನ್ನಿಸ್ತು, ಈ ಸೈಜ್ ಇರಬೇಕಿತ್ತು. ಓಕೆ, ನಿಮಗೆ ಏನಾದರೂ ಚೋಕರ್ ಸೆಟ್ಟು ಏನಾದರೂ ಇಷ್ಟ ಆದರೆ ಕಾಮೆಂಟ್ಸ್ ಮಾಡಿ, ಅದರ ಲಿಂಕ್ ಬೇಕಾದರೆ ನಾನು ಹಾಕ್ತೀನಿ. ತುಂಬಾ ಚೆನ್ನಾಗಿದೆ, ಅದಕ್ಕೆ 5 ಸ್ಟಾರ್ ಆರಾಮಾಗಿ ಕೊಡ್ಬೋದು. ನಾನು ಅಷ್ಟೇ ಅದಕ್ಕೆ 5 ಸ್ಟಾರ್ ಕೊಟ್ಟಿದ್ದೀನಿ. ಇದುವರೆಗೆ ನಾನು ಯಾವುದಕ್ಕೂ 5 ಸ್ಟಾರ್ ಕೊಟ್ಟೇ ಇಲ್ಲ. ಇದಕ್ಕೆ ರಿವ್ಯೂ ಬಂದು 4.3 ರಿವ್ಯೂ ಅಂದರೆ ರೇಟಿಂಗ್ ಇದೆ. ನಾನು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಅಂತೇಳಿ 5 ಸ್ಟಾರ್ ಕೊಟ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿದೆ ಅಂತೇಳಿ. ಓಕೆ, ಆ ರೇಟಿಗೆಲ್ಲ ನಾವು ತೊಗೊಳ್ಳೋದು ಸ್ವಲ್ಪ ಕಷ್ಟನೇ, ಅಂದರೆ ಓಕೆ ಚೆನ್ನಾಗಿದೆ ಅಲ್ವಾ ಅದರಿಂದ. ಮತ್ತು ನಾವೀಗ ಆ ಥರದೊಂದು ಚೋಕರ್ ತೊಗೊಂಡು ಹಾಕೋತೀವಿ ಅಂದರೆ ಈಗ ಎಷ್ಟು ಲಕ್ಷ ದುಡ್ಡು ಕೊಡಬೇಕು. ಈಗಿನ ಒಂದು ಚಿನ್ನದ ರೇಟ್ ಎಷ್ಟಿದೆ ನೋಡಿ, ಎಷ್ಟೋ ಇದೆ, 1 ಗ್ರಾಮ್ 10,000 ಹತ್ತಿರ ಇದೆ. 50 ರೂಪಾಯಿ 40 ರೂಪಾಯಿ ಕಡಿಮೆ, 10,000 ಏನೋ ಇದೆ 1 ಗ್ರಾಮು. ಈಗ ಈ ಥರದೊಂದು ಸಣ್ಣದೊಂದು ಚೋಕರ್ ಹಾಕಬೇಕು, ನಮ್ಮ ಆಸೆನ ಈಡೇರಿಸ್ಕೋಬೇಕು ಅಂದರೆ ಈ ಥರದ್ದು ಒಂದು ಆರ್ಟಿಫಿಷಿಯಲ್ನ ತೊಗೊಂಡು ಆರಾಮಾಗಿ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೋದು. ಸಿಂಪಲ್ಲಾಗಿ ಒಂದು ಚೋಕರ್ ಅಂತೂ ಒಂದು
10-12 ಗ್ರಾಮ್ಗೆಲ್ಲ ಸಿಗುತ್ತೆ ಸಿಂಪಲ್ಲಾಗಿ, ಮತ್ತು ಲೈಟ್ ವೆಯ್ಟ್ ಚೋಕರ್ ಎಲ್ಲ. ಆದರೆ 10-12 ಗ್ರಾಮ್ ಅಂದ್ರೂ ಎಷ್ಟಾಯಿತು, 1,20,000. ಇನ್ನು ಮೇಕಿಂಗು ಅದು ಇದು ಅಂತ ಹೇಳಿದ್ರೆ ಆಯಿತು 1,30,000-1,40,000. ಆರಾಮಾಗಿ 200-300 ರೂಪಾಯಿ ಕೊಟ್ಟು ಈ ಥರದ್ದು ತೊಗೊಂಡು ಯೂಸ್ ಮಾಡ್ಬೋದಲ್ವ ಅಂತ ಅಷ್ಟೇ. ಓಕೆ ಹಾಗೆ ಇವಾಗ ಟೈಮ್ ಬಂದು 4:15. ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಬಂದೆ. ಏನಂದರೆ ಇವಾಗ ಸುಮಾರು ಎಷ್ಟು, ಇವತ್ತು ಸೋಮವಾರ ಅಲ್ಲ, 1 ವಾರ ಅನ್ಕೋತೀನಿ. 1 ವಾರ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಆ ಟೈಮಲ್ಲಿ ಫುಲ್ಲು ಅಂದರೆ ಆ ಟೈಮಲ್ಲಿ ಅಂದರೆ ನಮ್ಮ ಹೆಲ್ತ್ ಸರಿ ಇರಲ್ವಲ್ಲ, ಅಂಥ ಟೈಮಲ್ಲಿ ನಮ್ಮ ಕೂದಲು ತುಂಬಾ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೀಸನ್ನು ಏನಂದರೆ ಹೆಲ್ತು ಚೆನ್ನಾಗಿರಲ್ಲ, ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಲ್ಲ, ಅದರಿಂದ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನೆಂದರೆ ನಾವು ಆ ಟೈಮಲ್ಲಿ ನನಗನ್ಸಿದ್ದು ಆ ಟೈಮಲ್ಲಿ ಏನಂದರೆ ನಮಗೆ ಹುಷಾರಿಲ್ಲ ಅಂದ ತಕ್ಷಣ ನಮಗೆ ತಲೆ ಬಾಚ್ಕೊಳ್ಳೋದಕ್ಕೂ ಶಕ್ತಿ ಇರಲ್ಲ. ಹೇಗಿರ್ತೀವಿ ಅಂದರೆ ಸುಮ್ಮನೆ ಮಲಗಿರ್ತೀವಿ, ಒಂದು ತಲೆ ಬಾಚಿ ಅಂದರೆ ಕೂದಲೆಲ್ಲ ಅಂದರೆ ಜಡೆ ಹಾಕೋದು ಅಥವಾ ಒಂದು ದಿನಕ್ಕೆ ಒಂದು ಸಲ ಆದ್ರೂ ತಲೆ ಬಾಚ್ಕೊಳ್ಳೋದು, ಅಂದರೆ ಕೂದಲನ್ನ ಬಾಚುವಂಥದ್ದು ಆ ಥರದ್ದು ನಾವು ಮಾಡೇ ಇರಲ್ಲ. ಹುಷಾರಿಲ್ಲ ಅಂದ ತಕ್ಷಣ ನಾವು ಬೆಡ್ಡಲ್ಲೇ ಜಾಸ್ತಿ ಮಲ್ಕೊಂಡಿರ್ತೀವಿ. ಅದು ಒಂದು 3 ಡೇಸು ಅಥವಾ 2 ಡೇಸು ನಾವು ತಲೆನೇ ಬಾಚಿರಲ್ಲ. ಆ ಕಾರಣದಿಂದನೂ ಕೂಡ ಕೂದಲು ಉದುರ್ಬೋದು. ನನಗೆ ಸುಮಾರು ಸರಿ ಅನಿಸಿದೆ. ನನಗೆ ಏನಂದರೆ ಹೆಚ್ಚಾಗಿ ಏನಾದರೂ ಜ್ವರ ಎಲ್ಲ ಬಂದರೆ ಒಂದು 3 ಡೇಸು ಒಳಗಡೆ ಜ್ವರ ಎಲ್ಲ ಹೋಗುತ್ತೆ, ನಾನು ಆರಾಮಾಗಿ ಆಗಿಬಿಡ್ತೀನಿ. ಈ ಸರಿನೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ದು ಹುಷಾರಾಗೋದಕ್ಕೆ. ಈ ಸರಿ ಅಂತೂ ನನಗೆ ಕೂದಲು ಜಾಸ್ತಿನೇ ಉದುರೋದಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂದರೆ ಅದೇ ರೀಸನ್ನು, ಒಂದು ಹೆಲ್ತು, ಒಂದು ಸೆಕೆಂಡ್ ಅಂದರೆ ನಾವು ತಲೆ ಬಾಚಲ್ಲ. ಎರಡೂ ಕೂಡ ರೀಸನ್ನೇ ಕೂದಲು ಉದುರೋದಕ್ಕೆ. ಈಗ ತುಂಬ ಜನ ಹೇಳ್ತಾ ಇರ್ತಾರೆ, ನಮಗೆ ಕೂದಲು ತುಂಬ ಉದುರ್ತಾ ಇರುತ್ತೆ, ಏನಾದರೂ ಸೊಲ್ಯೂಷನ್ ಕೊಡಿ ಆ ಥರ ಈ ಥರ ಹೇಳ್ತಾ ಇರ್ತಾರಲ್ಲ. ಅವ್ರಿಗೇನಾದರೂ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಮಗೆ ನೋಡಿ ಬರೀ ಜ್ವರಕ್ಕೇ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವ್ರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಮು ಏನಾದರೂ ಇರ್ಬೋದು. ಆ ಪ್ರಾಬ್ಲಮ್ಮಿಂದನೂ ಹೆಲ್ತ್ ಪ್ರಾಬ್ಲಮ್ಮಿಂದನೂ ಕೂಡ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ನಾವು ಏನೇ ಒಂದು ಮಾಡಿದ್ರೂ ಆ ಟೈಮಲ್ಲಿ ಏನೂ ಆಗಲ್ಲ, ಅಂದರೆ ಕೂದಲು ಉದುರೋದು ಸ್ವಲ್ಪ ಕಡಿಮೆ ಅಂತೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ರೀಸನ್ ಹೆಲ್ತ್ ಸರಿ ಇರೋಲ್ಲ, ಅದರಿಂದನೂ ಕೂದಲು ಉದುರುತ್ತೆ. ನನಗಂತೂ ಇವಾಗ ಒಂದು 3 ಡೇಸು ತುಂಬ ಅಂದರೆ ಹುಷಾರೆಲ್ಲ ಆದೆ, ಫೀವರ್ ಆಯಿತು, ಎಲ್ಲ ಆಯಿತು, ಆದರೆ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನಾನು ಜಾಸ್ತಿ ರೂಮಲ್ಲಿ ಹೋಗಿ ಮಲಗೋದು, ಸುಮ್ಮನೆ ತಿನ್ನೋದು ಮಲಗೋದು, ತಲೆ ಕೂಡ ಬಾಚಿರಲಿಲ್ಲ. ಆವಾಗ ಒಂದು 3 ಡೇಸ್ ಆದಮೇಲೆ ನನಗೆ ಓಕೆ ಇವಾಗ ಆರಾಮಿದ್ದೀನಿ ಅನ್ನೋ ಟೈಮಲ್ಲಿ ತಲೆ ಬಾಚಿದ್ರೆ ಕೂದಲು ಎಷ್ಟು ಬರ್ತಿದೆ ಅಂದರೆ ನನಗೆ ಶಾಕ್ ಆಗೋಯ್ತು. ಇಷ್ಟೊಂದು ಬರ್ತಿದೆಯಲ್ಲ ಅಂತೇಳಿ. ಅಂದರೆ ಯಾವಾಗಲೂ ಇಷ್ಟೊಂದು ಬರ್ತಿರ್ಲಿಲ್ಲ, ನನಗೆ ಕೂದಲು ಉದುರೋದು ಕಡಿಮೆ ಆಗಿತ್ತಲ್ವ ನಮ್ಮದು, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ನೋಡಿದ್ರೆ ಈ ಫೀವರ್ ಎಲ್ಲ ಬಂದು ಅಂದಮೇಲೆ ಈ ಥರ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಅದೊಂದು ರೀಸನ್ ನಿಮಗೆ ಹೇಳೋಣ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ, ನಾನು ನಿನ್ನೆನೂ ತಲೆಗೆ ಸ್ನಾನ ಮಾಡಿದ್ದೆ ಮತ್ತು ಇವತ್ತು ತಲೆಗೆ ಸ್ನಾನ ಮಾಡಿದ್ದೀನಿ. ಏಕೆಂದರೆ ಮೂಗು ಒಂಥರ ಕಫ ಇಲ್ಲೆಲ್ಲೋ ಸೇರ್ಕೊಬಿಟ್ಟಿದೆಯೇನೋ ಅನ್ನೋ ಫೀಲು ನನಗೆ. ತಲೆ ಸ್ನಾನ ಮಾಡಿದ್ರೆ ಹೋಗ್ಬೋದು ಅನ್ನೋ ಒಂದು ರೀಸನಿಗೆ ನಿನ್ನೆ ಸಂಡೇನೂ ತಲೆಗೆ ಸ್ನಾನ ಮಾಡಿದ್ದೆ, ಇವತ್ತು ಮಂಡೇ ನಾರ್ಮಲ್ ಮಾಡ್ತೀನಿ, ಅದಕ್ಕೆ ತಲೆ ಸ್ನಾನ ಮಾಡಿದೆ. ಇದೇ ಥರ ಇದ್ರೆ ನಾಳೆನೂ ತಲೆ ಸ್ನಾನ ಮಾಡ್ತೀನಿ. ಸ್ವಲ್ಪ ಏನೋ ಒಂಥರ ಈ ಥರ ಕೋಲ್ಡೆಲ್ಲ ಆದಾಗ ತಲೆ ಸ್ನಾನ ಮಾಡಿ ಬಂದರೆ ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ, ಅದರಿಂದ ಈ ಥರ ಮಾಡ್ತೀನಿ ಅಷ್ಟೇ. ಓಕೆ, ಇವಾಗ ನಾನು ಹಾಲು ಕಾಯಿಸ್ತಾ ಇದ್ದೀನಿ. ಏನಂದರೆ ಜ್ವರ ಬಂದಾಗಿಂದ ಸ್ವಲ್ಪ ಕಾಫಿ ಬದಲು ಬರೀ ಹಾಲು ಕುಡಿಯೋಣ ಅಂಥೇಳಿ ನಾನು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಾಫಿ ಏನೋ ಒಂಥರ ಅನ್ನಿಸ್ತಾಯಿತ್ತು ಆ ಟೈಮಲ್ಲಿ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ದಿನ ಬರೀ ಕಾಫಿ ಬೇಡ,
ಅಂದರೆ ಡಾಕ್ಟ್ರ್ ಹೇಳಿದ್ರು ಕಫ ಎಲ್ಲ ಅಂದರೆ ಕಫ ಅಂತೀನಿ, ನೆಗಡಿ ಎಲ್ಲ ಕೋಲ್ಡಿಗಾಗಿಲ್ಲ, ನಿಮಗೆ ಹೀಟಿಗಾಗಿರೋದು ಅಂತ ಹೇಳಿದ್ರಲ್ಲ. ಅದಕ್ಕೆ ಕಾಫಿ ಎಲ್ಲ ಕುಡಿದ್ರೆ ಅದು ಹೀಟ್ ಆಗುತ್ತೆ ಅಂತೇಳಿ ಹಾಲು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಕಾಫಿ ಕುಡಿತೀನಿ, 1 ಟೈಮ್ ಆದರೂ ಕಾಫಿ ಕುಡಿಬೇಕು. ಅದಕ್ಕೆ ಕಾಫಿ 1 ಟೈಮ್ ಆದರೂ ಕುಡಿತೀನಿ. ಅದಕ್ಕೆ ಇವಾಗ ಕೌಶಿನೂ ಬರ್ತಾನೆ, ಅದಕ್ಕೆ ಅವನಿಗೆ ಮಾಡಿಟ್ಬಿಡೋಣ. ಅವ್ನು ಬಿಸಿ ಬಿಸಿ ಕುಡಿಯೋಲ್ಲ, ಅವನೇನಿದ್ರು ತಣ್ಣಗಾಗಬೇಕು ಆಮೇಲೆ ಕುಡಿಯುವಂಥದ್ದು. ನಾನು ಸ್ವಲ್ಪ ಬಿಸಿ ಇರುವಾಗಲೇ ಕುಡಿತೀನಿ, ಅಂದರೆ ಸ್ವಲ್ಪ ಬೆಚ್ಚಗಾದರೂ ಇರಬೇಕು ಆ ಥರ. ಓಕೆ, ನಾವು ಈ ಗಿಡಕ್ಕೆ ಯಾವುದೇ ಗೊಬ್ಬರ ಅಥವಾ ನೀರು ಏನೂ ಹಾಕೋದಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಅದೇ ಯಾವುದಾದ್ರೂ ಒಂದು ಒಳ್ಳೆ ಗಿಡ ಹಾಕಿ, ಆದರೆ ಯಾವುದೂ ನೀಟಾಗಿ ಬರೋದೇ ಇಲ್ಲ. ಅದೇನು ನೋಡಿ, ಈ ಗೋಡೆ ಸೈಡಲ್ಲಿ ಬಂದಿರೋದು ಇದು. ನೋಡಿ ಈ ಗೋಡೆ ಇಲ್ಲಿ ಬಂದಿದೆ, ಅದು ಗಿಡ ಕಾಣಿಸ್ತಿದೆ ನಿಮಗೆ ಈ ತುದಿಯಲ್ಲಿ. ಆದರೆ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂತ ನೋಡೋಕ್ಕೆ ಖುಷಿಯಾಗುತ್ತೆ. ಬಾಯಿ ಏನಾದರೂ ಟೇಸ್ಟ್ ಕೇಳ್ತಾ ಇರುತ್ತಲ್ಲ, ಅದಕ್ಕೆ ನಾನು ಮಸಾಲೆ ಪುರಿ ತರಿಸಿದ್ದೆ. ನಾನು ಮಸಾಲೆ ಪುರಿ ತಿಂತಿದ್ದೆ, ಅವನು ಪಾನಿಪುರಿ ಮಾಡ್ಕೊಂಡಿದ್ದಾನೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.